ನಮಸ್ಕಾರ ಸ್ನೇಹಿತರೆ, PR ಅಕಾಡೆಮಿಗೆ ಸ್ವಾಗತ. ವಿಮಾನ ಅಭಿವೃದ್ಧಿ ಸಂಸ್ಥೆಯವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಇದು ಎಲ್ಲಿ ಖಾಲಿ ಇರುತ್ತೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಮಾಡಿರ್ಬೇಕು, ವಯೋಮಿತಿ ಎಷ್ಟಿರಬೇಕು, ಅಪ್ಲಿಕೇಶನ್ ಫೀಸ್ ಇದೆಯಾ, ಇದ್ರೆ ಎಷ್ಟಿದೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವಾ? ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ಗವರ್ನಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ನ ತಿಳ್ಕೋಬಹುದು. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ಪ್ರತಿದಿನನೂ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಇವಾಗ ವಿಡಿಯೋ ಶುರು ಮಾಡೋಣ. DRDO ಅಂದ್ರೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂಡರ್ ಅಲ್ಲಿ ಬರೋ ವಿಮಾನ ಅಭಿವೃದ್ಧಿ ಸಂಸ್ಥೆ ಅಥವಾ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಇಂದ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಯಾವ್ಯಾವ ಹುದ್ದೆ ಅಂತ ನೋಡೋದಾದ್ರೆ, ಜೂನಿಯರ್ ರಿಸರ್ಚ್ ಫೆಲೋ ಹುದ್ದೆ JRF ಹುದ್ದೆ ಖಾಲಿ ಇದೆ, 6 ಖಾಲಿ ಇರುತ್ತೆ. ಉದ್ಯೋಗ ಸ್ಥಳ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಖಾಲಿ ಇರುತ್ತೆ ಈ ಹುದ್ದೆಗಳು. ನೆಕ್ಸ್ಟ್ ಸ್ಯಾಲರಿ ಡೀಟೇಲ್ಸ್ ನ ನೋಡೋದಾದ್ರೆ 37,000 ರೂಪಾಯಿ ಪರ್ ಮಂತ್ ಇರುತ್ತೆ. ಸೆಲೆಕ್ಷನ್ ಪ್ರೋಸೆಸ್ ವಿವರನ ತಿಳ್ಕೊಳ್ಳೋಣ. ಸ್ಕ್ರೀನಿಂಗ್ ಟೆಸ್ಟ್ ಇರುತ್ತೆ, ಅದಾದ ನಂತರ ಇಂಟರ್ವ್ಯೂ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳಿದ್ರೆ ನೀವು ಅಪ್ಲಿಕೇಶನ್ನ ಹಾಕಿರ್ತೀರಲ್ಲ, ಅದನ್ನ ಸ್ಕ್ರೀನ್ ಮಾಡಿ ಅದಕ್ಕೆ ಇರುತ್ತೆ. ನೆಕ್ಸ್ಟ್ ಇಂಟರ್ವ್ಯೂ ಅಂದ್ರೆ ನಿಮ್ಮನ್ನ ಅದರಲ್ಲಿ ಪಾಸ್ ಆದಾಗ ಇಂಟರ್ವ್ಯೂಗೆ ಕರೀತಾರೆ ಸಂದರ್ಶನಕ್ಕೆ. ಅದರಲ್ಲಿ ಪಾಸ್ ಆದ್ರೆ ನಿಮಗೆ ಜಾಬ್ ಪಕ್ಕ. ನೆಕ್ಸ್ಟ್ ಅಪ್ಲಿಕೇಶನ್ ಹೇಗೆ ಹಾಕೊಳ್ಳೋದು ಅನ್ನೋದರ ವಿವರನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೆನಪಿಸ್ತಾ ಇದ್ದೀನಿ, ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಲೈಕ್ ಮಾಡಿ, ನಮಗೂ ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋನ, ಈ ಚಾನಲ್ನ ಶೇರ್ ಮಾಡಿ, ಅವರಿಗೂ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಇವಾಗ ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋದರ ವಿವರನ ತಿಳಿಸ್ಕೊಡ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಎಲಿಜಿಬಲ್ ಕ್ಯಾಂಡಿಡೇಟ್ಸು ಅವರ ಅಪ್ಲಿಕೇಶನ್ನ ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ ಇಂದ ಇಮೇಲ್ ಮುಖಾಂತರ ಕಳಿಸ್ಬೇಕಾಗುತ್ತೆ. ಯಾವ ಇಮೇಲ್ ID ಅಂತ ಹೇಳಿದ್ರೆ ಹೇಳ್ತಾ ಇದ್ದೀನಿ, ಬರ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಬೇಕಾದ್ರೆ ತಗೊಳ್ಳಿ. anjanayu.ade@gov.in ಈ ಇಮೇಲ್ ಐಡಿಗೆ 12 ಮಾರ್ಚ್ 2025 ನೀವು ಎಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿ ಮೇಲ್ ಮುಖಾಂತರ ಕಳಿಸ್ಬೇಕಾಗುತ್ತೆ. ನೀವು ಅಪ್ಲಿಕೇಶನ್ ಈ ಇಮೇಲ್ ಐಡಿಗೆ ಕಳಿಸಿದ ನಂತರ ನೀವು ವಾಕ್ ಇನ್ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗತ್ತೆ. ವಾಕ್ ಇನ್ ಇಂಟರ್ವ್ಯೂ ADE DRDO ರಮಣ್ ಗೇಟ್, ಸುರಂಜನ್ ದಾಸ್ ರೋಡ್, ನ್ಯೂ ತಿಪ್ಪಸಂದ್ರ ಪೋಸ್ಟ್, ಬೆಂಗಳೂರು 560075 ಇಲ್ಲಿ 19ನೇ ತಾರೀಕು ಮಾರ್ಚ್ 2025ಕ್ಕೆ ಇರುತ್ತೆ. ಏನಾದರೂ ಜನ ಜಾಸ್ತಿ ಇದ್ರು ಅಂತ ಹೇಳಿದ್ರೆ 20 ಮಾರ್ಚ್ಗೂ 1 ಡೇ ಎಕ್ಸ್ಟೆಂಡ್ ಕೂಡ ಆಗಬಹುದು ಅಂತ ಮೆನ್ಷನ್ ಮಾಡಿದ್ದಾರೆ. ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ನೋಟಿಫಿಕೇಶನ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ನೋಡ್ಕೊಳ್ಳಿ. ಬೇರೆ ಊರಿಂದ ಬರೋರಾದ್ರೆ ದಯವಿಟ್ಟು ನೀವು ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ತೇನೆ ನೀವು ವಾಕ್ ಇನ್ ಇಂಟರ್ವ್ಯೂಗೆ ಬರಕ್ಕೆ ಹೋಗಬೇಡಿ. ಅದರಲ್ಲೆಲ್ಲ ಡೀಟೇಲ್ಸು ಮೆನ್ಷನ್ ಮಾಡಿರ್ತಾರೆ, ಓಕೆನಾ? ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ವಯೋಮಿತಿಯ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಮಿನಿಮಮ್ ನಿಮಗೆ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ 28 ವರ್ಷದವರು ಕೂಡ ಅಪ್ಲಿಕೇಶನ್ನ ಹಾಕೋಬಹುದು. 18ರಿಂದ 28. ಕೆಲವೊಬ್ಬರಿಗೆ ವಯೋಮಿತಿಯ ಸಡಿಲಿಕೆ ಕೊಟ್ಟಿರ್ತಾರೆ ಅಂತ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದ್ರೆ SC ST ಮತ್ತೆ OBC ಕ್ಯಾಂಡಿಡೇಟ್ಸ್ಗಳಿಗೆ ಆಸ್ ಪರ್ ದ ಗವರ್ನಮೆಂಟ್ ರೂಲ್ಸ್ ಪ್ರಕಾರ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ ಅಂತ ಇದೆ. ಆದರೆ ಎಷ್ಟು ವಯೋಮಿತಿ ಸಡಿಲಿಕೆ, ಎಷ್ಟು ವರ್ಷಗಳದ್ದು ಅಂತ ಹೇಳಿ ಅವರು ಮೆನ್ಷನ್ ಮಾಡಿರೋದಿಲ್ಲ. ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ, ಕೊನೆ ದಿನಾಂಕ ಎಲ್ಲ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಜಾಯಿನ್ ಆಗಿ. ಪ್ರತಿದಿನನೂ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ ಎಲ್ಲ ಸಿಗುತ್ತೆ. ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೂ ಕೂಡ ವಾಟ್ಸಪ್ ಇಂದಾನೆ ಶೇರ್ ಮಾಡಬಹುದು. ವಾಟ್ಸಪ್ ಚಾನಲ್ನ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕನ ತಿಳ್ಕೊಳ್ಳೋಣ. ಓಪನ್ ಆಗಿದ್ದ ದಿನಾಂಕ 12 ಫೆಬ್ರವರಿ 2025. ಕೊನೆಯ ದಿನಾಂಕ ಅಂದ್ರೆ ಇಮೇಲ್ ಕಳ್ಸೋಕೆ ಕೊನೆಯ ದಿನಾಂಕ 12 ಮಾರ್ಚ್ 2025. ಡೇಟ್ ಆಫ್ ಸ್ಕ್ರೀನಿಂಗು ಮತ್ತೆ ಇಂಟರ್ವ್ಯೂ ಯಾವತ್ತಿರುತ್ತೆ, ವಾಕ್ ಇನ್ ಇಂಟರ್ವ್ಯೂ ಅಂತ ಹೇಳಿದ್ರೆ 19 ಮಾರ್ಚ್ ಮತ್ತೆ 20 ಮಾರ್ಚ್ 2025.
ನೆಕ್ಸ್ಟು ಇದಕ್ಕೆ ಅಫಿಷಿಯಲ್ ನೋಟಿಫಿಕೇಶನ್ನು ಅಪ್ಲಿಕೇಶನ್ ಫಾರಮ್ಮು ಎಲ್ಲ ಇರುತ್ತೆ. ಅಪ್ಲಿಕೇಶನ್ ಫಾರಮ್ಮು ಅಫಿಷಿಯಲ್ ನೋಟಿಫಿಕೇಶನ್ ಎಲ್ಲ ಎಲ್ಲಿಂದ ಸಿಗುತ್ತೆ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಚಾನಲ್ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ ಅಪ್ಲಿಕೇಶನ್ ಫಾರಮ್ ಎರಡನ್ನೂ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ನ ನೋಡೋದಾದ್ರೆ drdo.gov.in ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ ಆಗಿರುತ್ತೆ. ನೀವು ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ದೇನೆ ಅಪ್ಲಿಕೇಶನ್ ಫಾರಮ್ ಫಿಲಪ್ ಮಾಡಿ, ತಪ್ಪಾದರೆ ತಿದ್ದುಪಡಿಗೆ ಅವಕಾಶ ಇಲ್ಲ. ಅಪ್ಲಿಕೇಶನ್ ಸುಮ್ಮನೆ ರಿಜೆಕ್ಟ್ ಆಗುತ್ತೆ, ವಾಕ್ ಇನ್ ಇಂಟರ್ವ್ಯೂ ಬರೋದು ವೇಸ್ಟ್ ಆಗುತ್ತೆ. ಸೊ ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ಳಿ. ಇವಾಗ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನ್ ಮಾಡಿರಬೇಕು, ಡಾಕ್ಯುಮೆಂಟ್ಸ್ ಏನ್ ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಎಜುಕೇಷನ್ ಕ್ವಾಲಿಫಿಕೇಶನ್ ಬಿಇ ಅಥವಾ ಬಿಟೆಕ್ನ ಕಂಪ್ಲೀಟ್ ಮಾಡಿರಬೇಕು, ಅಥವಾ ನೀವು ಎಂಇ ಅಥವಾ ಎಂಟೆಕ್ ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ. ಓಕೆನಾ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ಒಂದ್ಸಲ ನೋಟ್ ಡೌನ್ ಮಾಡ್ಕೊಳ್ಳಿ, ಅಥವಾ ಸ್ಕ್ರೀನ್ ಶಾಟ್ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಡ್ಯೂಲಿ ಫಿಲ್ಡ್ ಅಂಡ್ ಸೈನ್ಡ್ ಅಪ್ಲಿಕೇಶನ್ ಫಾರಮ್, ನೀವು ಅಪ್ಲಿಕೇಶನ್ ಫಾರಮ್ನ ಫಿಲಪ್ ಮಾಡಿ ಸೈನ್ ಮಾಡಿರ್ಬೇಕಾಗುತ್ತೆ. ನೀವು ಫಿಲಪ್ ಮಾಡ್ಬೇಕಾದ್ರೆ ಎಲ್ಲ ಕ್ಯಾಪಿಟಲ್ ಲೆಟರ್ಸ್ನಲ್ಲೇ ಮಾಡಬೇಕಾಗುತ್ತೆ. ನೆಕ್ಸ್ಟು ನಿಮ್ಮ 10th ಸರ್ಟಿಫಿಕೇಟ್ ಬೇಕಾಗುತ್ತೆ. ಓಕೆನಾ. 10th ಸರ್ಟಿಫಿಕೇಟು ಮತ್ತು ಮಾರ್ಕ್ಸ್ ಕಾರ್ಡು, ಅದಾದ ನಂತರ 12th ಸರ್ಟಿಫಿಕೇಟು ಮತ್ತು ಮಾರ್ಕ್ಸ್ ಕಾರ್ಡು, ಮತ್ತು ಬಿಇ ಅಥವಾ ಬಿ ಟೆಕ್ಕಿನ ಫೈನಲ್ ಸರ್ಟಿಫಿಕೇಟು ಮತ್ತು ಕನ್ಸಾಲಿಡೇಟೆಡ್ ಮಾರ್ಕ್ಸ್ ಶೀಟ್ ಬೇಕಾಗುತ್ತೆ. ಅಥವಾ ನೀವೇನಾದ್ರು ಎಂಇ ಎಂ ಟೆಕ್ ಮಾಡಿದ್ರೆ ಎಂಇ ಎಂ ಟೆಕ್ನ ಸರ್ಟಿಫಿಕೇಟು ಮತ್ತು ಮಾರ್ಕ್ ಶೀಟು, ಏನಾದರೂ ಎಂಇ ಮಾಡಿದರೆ ಮಾತ್ರ, ಎಂಇ ಮಾಡಿಲ್ಲ ಅಂದರೆ ಬಿ ಟೆಕ್ದೇ ಸಾಕಾಗುತ್ತೆ. ನೆಕ್ಸ್ಟು ವ್ಯಾಲಿಡ್ ಗೇಟ್ ಸ್ಕೋರ್ ಕಾರ್ಡ್ ಕೇಳಿದ್ದಾರೆ. ಅದಾದ ನಂತರ ಆಧಾರ್ ಕಾರ್ಡ್ ಅಥವಾ ಯಾವುದಾದ್ರೂ ಗೌರ್ಮೆಂಟ್ನ ಫೋಟೋ ID ಕಾರ್ಡ್, ಫೋಟೋ ಇರುವಂಥ ID ಕಾರ್ಡ್ ಬೇಕಾಗುತ್ತೆ. ವೋಟರ್ ID, ಪಾನ್ ಕಾರ್ಡು, ಆಧಾರ್ ಕಾರ್ಡು ಯಾವುದಾದ್ರೂ ಆಗುತ್ತೆ. ಆಧಾರ್ ಕಾರ್ಡ್ ಇದ್ರೆ ಒಳ್ಳೆಯದು. ನೆಕ್ಸ್ಟ್ ನಿಮಗೆ ಕಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ಅದನ್ನ ಅಪ್ಲಿಕೇಬಲ್ ಆಗುತ್ತೆ. ಅಂದರೆ ರಿಸರ್ವೇಷನ್ ಯಾವ್ದಾರ ಪಡ್ಕೋತೀರಾ ಅಂತ ಹೇಳಿದ್ರೆ, OBC SC STಗೆ ರಿಲ್ಯಾಕ್ಸೇಷನ್ ಇದೆ ಅಂತ ಹೇಳಿದ್ರೆ ಅದರಿದ್ದರೆ ನೀವು ಕಾಸ್ಟ್ ಸರ್ಟಿಫಿಕೇಟ್ ತೊಗೊಂಡು ಹೋಗಬೇಕಾಗತ್ತೆ. ಮತ್ತು ನೀವೆಲ್ಲರೂ ಮುಂಚೆ ವರ್ಕ್ ಮಾಡ್ತಾ ಇದ್ರೆ NOC ತೊಗೊಂಡು ಹೋಗಬೇಕಾಗತ್ತೆ ಪ್ರೆಸೆಂಟ್ ಎಂಪ್ಲಾಯರಿಂದ. ನೀವೇನಾದ್ರು ವರ್ಕ್ ಮಾಡ್ತಿಲ್ಲ ಅಂದರೆ ಇದನ್ನು ತೊಗೊಂಡು ಹೋಗೋ ಅವಶ್ಯಕತೆ ಇರೋದಿಲ್ಲ, ನೀವು ಡೈರೆಕ್ಟಾಗಿ ಇಂಟರ್ವ್ಯೂಗೆ ಹೋಗ್ಬೋದು ಅಪ್ಲಿಕೇಶನ್ ಹಾಕಿದ ಮೇಲೆ. ಓಕೆನಾ. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಡಾಕ್ಯುಮೆಂಟ್ಸ್ ಎಲ್ಲದೂ ನೋಟ್ ಡೌನ್ ಮಾಡ್ಕೊಳ್ಳಿ, ಬೇಕಾದ್ರೆ ಸ್ಕ್ರೀನ್ ಶಾಟ್ ತೊಗೊಳ್ಳಿ. ಓಕೆನಾ. ಇದಿಷ್ಟು ಈ ಜಾಬ್ನ ವಿವರ. ನಮ್ಮ ವಾಟ್ಸಾಪ್ ಚಾನಲ್ನಲ್ಲಿದೆ, ಟೆಲಿಗ್ರಾಮ್ನಲ್ಲಿದೆ. ಇವಾಗ ಹೊಸದಾಗಿ ನಾವು ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಶುರು ಮಾಡಿದ್ದೀವಿ. ನೀವು ಇನ್ಸ್ಟಾಗ್ರಾಮ್ ಯೂಸರ್ ಆಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಅಲ್ಲೂ ಕೂಡ ಪ್ರತಿದಿನ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ ಎಲ್ಲ ಸಿಗುತ್ತೆ. ನಿಮ್ಮ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಯೂಸರ್ಸ್ ಇದ್ದರೆ ಅಲ್ಲಿಂದ ಕೂಡ ಶೇರ್ ಮಾಡಬಹುದು. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.